ಹಲೋ ಫ್ರೆಂಡ್ಸ್, ಟ್ರೇಡ್ ವೆಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನೋಡೋಣ ಮಾರ್ಕೆಟ್ ಸ್ವಿಂಗ್ ಟ್ರೇಡಿಂಗೋಸ್ಕರ ಕೆಲವೊಂದು ಸ್ಟಾಕ್ನ ರೆಡಿ ಮಾಡಿಟ್ಟಿದ್ದೀನಿ. ಸೊ ಆ ಸ್ಟಾಕಲ್ಲಿ ಟ್ರೇಡ್ ಮಾಡೋ ಮೂಲಕ ಕೆಲವೊಂದು ಒಳ್ಳೆ ರಿಟರ್ನ್ ತೊಗೊಬೋದು. ಸೊ ಅದಕ್ಕೆ ಮೊದಲು ನಾವು ಮಾರ್ಕೆಟ್ ಸೆಕ್ಟರ್ ನೋಡ್ಬಿಡೋಣ, ಯಾವ ರೀತಿ ಸೆಕ್ಟರ್ ಇತ್ತು ಅಂತ. ಸೊ ಲಾಸ್ಟ್ ಫ್ರೈಡೇ ನಾವು ನೋಡಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳಿಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಸೆಕ್ಟರ್ ಅಂದರೆ ಫಾರ್ಮಾ ಸೆಕ್ಟರ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್. ಸೊ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಫಾರ್ಮಾ ಸೆಕ್ಟರ್ ಆಲ್ಮೋಸ್ಟ್ 2.35% ಮೇಲೋಗಿತ್ತು ಆ್ಯಂಡ್ ಹೆಲ್ತ್ ಕೇರ್ ಸೆಕ್ಟರ್ 2% ಮೇಲೋಗಿತ್ತು. ಸೊ ಯಾವುದೆಲ್ಲ ಸ್ಟಾಕ್ಸು ಫಾರ್ಮಾ ಸೆಕ್ಟರಲ್ಲಿದೆಯೋ ಹೆಲ್ತ್ ಕೇರ್ ಸೆಕ್ಟರಲ್ಲಿದೆಯೋ ಆಲ್ಮೋಸ್ಟ್ ಬುಲ್ಲಿಶಲ್ಲಿತ್ತು. ಸೊ ಬಾಕಿ ಸೆಕ್ಟರ್ ನೋಡಬೇಕಂದ್ರೆ ಜಾಸ್ತಿ ಅಷ್ಟೊಂದು ಮೇಲಿರಲಿಲ್ಲ, ಎಲ್ಲ 0.5% 1% ಮೇಲಿತ್ತು. ಬಟ್ ಇವೆರಡು ಸೆಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಫ್ರೈಡೇ. ಸೊ ಇದಾಗಿತ್ತು ಸೆಕ್ಟರ್ ಬಗ್ಗೆ. ಸೊ ನಾವೀಗ ನೋಡೋಣ ನಿಫ್ಟಿ ಬಗ್ಗೆ. ಮೊದಲು ನಿಫ್ಟಿಯ ಕಂಡೀಷನ್ ನೋಡೋಣ, ಯಾವ ರೀತಿ ನಿಫ್ಟಿ ಇಲ್ಲಿ ನೋಡಿ, ನಿಫ್ಟಿ ನಾನು ಝೋನ್ ಮಾಡಿ ಇಟ್ಟಿದ್ದೀನಿ. ಮೊದಲೇ ನಿಫ್ಟಿಯ ಈ ಝೋನ್ ಏನಿದೆ, ಮೊದಲು ಹೈ ಝೋನ್ ಬಂದು 25,939, ಲೋ ಝೋನ್ ಬಂದು 21,371. ಸೊ ನಿಫ್ಟಿ ಕ್ಲೋಸಿಂಗ್ನ ನೋಡಬೇಕಂದ್ರೆ 24,130 ಇದೆ. ಸೊ ಇಲ್ಲಿ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದು ನೋಡಿ, ಇದು ವೀಕ್ಲಿ ಪ್ಯಾಟರ್ನ್ ನಾನು ಹಾಕಿರೋದು. ಇಲ್ಲಿ ನೋಡಿದ್ರೆ ಈ ಕ್ಯಾಂಡಲ್ ನೋಡಿದ್ರೆ ಇದು ಬೇರಿಶಿ ಕಾಣ್ತಾ ಇದೆ, ಯಾಕಂದರೆ ಇಲ್ಲಿ ನೋಡಿ ರೆಡ್ಡಲ್ಲಿದೆ, ಫುಲ್ ರೆಡ್ಡಲ್ಲಿದೆ. ಸೊ ಈ ಬೇರಿಶ್ ಕ್ಯಾಂಡಲ್ ಇರೋದ್ರಿಂದ ಹೇಳೋಕ್ಕಾಗಲ್ಲ ಮಂಡೇ ಆಗಿರುತ್ತೆ ಅಂತ, ಯಾಕಂದರೆ ಮಂಡೇ ನೋಡಬೇಕು. ಅಂದರೆ ಮಾರ್ಕೆಟ್ ಜಾಸ್ತಿ ಬೀಳೋಕ್ಕೂ ಹೋಗ್ತಾ ಇಲ್ಲ, ಕೆಳಗಡೆ ಬಿದ್ದರೂ ಒಂದು ವೇಳೆ ರಿಕವರ್ ಆಗ್ತಾಯಿದೆ. ಕನ್ಸಾಲಿಡೇಟ್ ಇದು ನೋಡ್ಬೋದು, ಕನ್ಸಾಲಿಡೇಟ್ ನಡೀತಾ ಇದೆ ಈ ಮಾರ್ಕೆಟ್ ನಿಫ್ಟಿಯಲ್ಲಿ. ಸೊ ನಾವು ಮಾರ್ಕೆಟ್ ನೋಡಬೇಕಂದ್ರೆ ಜಿ ಡಿ ಪಿ ನೋಡಬೇಕಂದ್ರೆ ಜಿ ಡಿ ಪಿ 5.54 ಅಲ್ಲ, ಈ ವರ್ಷದ ಜಿ ಡಿ ಪಿ 5.54 ತೋರಿಸ್ತಾ ಇದೆ. ಸೊ ಲಾಸ್ಟ್ ಟೈಮ್ ಜಿ ಡಿ ಪಿ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಟೈಮ್ ಜಿ ಡಿ ಪಿ 7% ಇತ್ತು. ಸೊ ಈ ಸಲ ಜಿ ಡಿ ಪಿ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಸೊ ಅದು ಮೋಸ್ಟ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ನೋಡಬೇಕು ನಾಳೆ ಯಾವ ರೀತಿ ಮಾರ್ಕೆಟ್ ಕಂಡೀಷನ್ ಇರುತ್ತೆ ಅಂತ. ಸೊ ಆದರೆ ನಿಫ್ಟಿ ನೋಡಬೇಕಂದ್ರೆ ಆಲ್ಮೋಸ್ಟ್ ಒಳ್ಳೆ ಕಂಡೀಷನಲ್ಲಿದೆ, ಬೀಳೋವಂಥ ಚಾನ್ಸಸ್ ಕಾಣ್ತಾ ಇಲ್ಲ. ನೋಡಬೇಕು ಯಾವ ರೀತಿ ಏನು ಬೇಕಾದರೂ ಆಗ್ಬೋದು, ಯಾರ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಎಂಥ ಎಕ್ಸ್ಪರ್ಟ್ ಆದರೂ ಕೂಡ ಹಿಂಗೆ ಆಗುತ್ತೆ ಅಂತ ಗೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಇದಾಗಿತ್ತು ನಿಫ್ಟಿ ಬಗ್ಗೆ ಆ್ಯಂಡ್ ಸೆಕ್ಟರ್ ಬಗ್ಗೆ. ಸೊ ಇವತ್ತು ನಾವು ನೋಡೋಣ ನನ್ನ ಸ್ಟಾಕ್ಸ್ ಸ್ವಿಂಗ್ ಟ್ರೇಡಿಂಗೋಸ್ಕರ ಯಾವುದೆಲ್ಲ ಕೆಲವೊಂದು ಸ್ಟಾಕ್ ಇದೆ, ಜಾಸ್ತಿ ಇಲ್ಲ, ಬರೀ 2 ಸ್ಟಾಕ್ ಇದೆ. ಸೊ ಆ ಸ್ಟಾಕ್ನ ನೀವು ಹೋಲ್ಡ್ ಮಾಡಿ ಅಟ್ಲೀಸ್ಟು 3 ವಾರ 2 ವಾರ 3 ವಾರ ಅಥವಾ 1 ತಿಂಗಳು 2 ತಿಂಗಳು 3 ತಿಂಗಳು ಈ ಥರ ಹೋಲ್ಡ್ ಮಾಡಿದ್ರೆ ಖಂಡಿತ ನೀವು ಒಳ್ಳೆ ರಿಟರ್ನ್ಸ್ ಅದರಿಂದ ನೀವು ತೊಗೊಬೋದು. ಸೊ ಮೊದಲನೇದಾಗಿ ನೋಡೋಣ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಸೊ PFC, ಈ PFC ಬಗ್ಗೆ ನಾನು ಇದಕ್ಕೆ ಮೊದಲು ಕೂಡ ವೀಡಿಯೋ ಮಾಡಿದ್ದೆ ಅನಿಸುತ್ತೆ. ಸೊ ಇಲ್ಲಿ ನೀವು ನೋಡಿ ಈಗ ಒಂದು ಹೈ ಝೋನು, ಲೋ ಝೋನು ಮತ್ತು ಮಿಡಲ್ ಝೋನು ಮಾರ್ಕ್ ಮಾಡಿಟ್ಟಿದ್ದೀನಿ. ಹೈ ಝೋನ್ ಬಂದು 581, ಲೋ ಝೋನ್ ಬಂದು 403. ಸೊ ಪ್ರೆಸೆಂಟ್ ಇದು 495 ಕ್ಲೋಸ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿ ವಾಲ್ಯೂಮ್ ಕೂಡ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಆ್ಯಂಡ್ ಇದರಲ್ಲಿ ನೋಡಿ ಬುಲ್ಲಿಶ್ ಕ್ಯಾಂಡಲ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಈ ಬುಲ್ಲಿಶ್ ಕ್ಯಾಂಡಲ್ಲು ಕಾಣೋವಾಗ ಈ 2 ಕ್ಯಾಂಡಲ್ ಕೂಡ ಬುಲ್ಲಿಶಲ್ಲೇ ಇದೆ. ಸೊ ನನ್ನ ಪ್ರಕಾರ ಇದು ಇಲ್ಲಿಂದ ಈ ರೇಂಜಿಂದ ಈ ರೇಂಜಿಗೆ ಅಂದರೆ 595 ರೇಂಜಿಂದ 580 ರೇಂಜ್ ಒಳಗಡೆ ಒಳ್ಳೆಯ ಒಂದು ರಿಟರ್ನ್ಗೆ ಪ್ಲ್ಯಾನ್ ಮಾಡ್ಬೋದು ನೀವು. ಸೊ ಸ್ವಿಂಗ್ ಟ್ರೇಡಿಂಗೋಸ್ಕರ ಒಂದು 2-3 ವಾರ, ಒಂದು ಅಟ್ಲೀಸ್ಟ್ ಒಂದು ತಿಂಗಳು 2 ತಿಂಗಳು ವೆಯ್ಟ್ ಮಾಡೋದಾದ್ರೂ ಸೊ ಈ ರೇಂಜ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಇದು ವೀಕ್ಲಿ ಪ್ಯಾಟರ್ನ್ ಹಾಕಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ಈ ರೇಂಜಲ್ಲಿ ಈ ರೇಂಜಿಂದ ಈ ರೇಂಜ್ಗೆ ಕೆಲವರು ಈ ರೇಂಜಿಗೆ ನೀವು ಹೋಲ್ಡ್ ಮಾಡ್ಕೊಬೋದು. ಈ ರೇಂಜಿಂದ ನೀವು ಎಕ್ಸಿಟ್ ಆಗ್ಬಿಡ್ಬೋದು. ಮತ್ತು ಇಲ್ಲಿಂದ ಇನ್ನೂ ಲಾಂಗ್ ಟರ್ಮ್ ಇನ್ನೊಂದು 3-4 ತಿಂಗಳು 4-5 ತಿಂಗಳು ವೆಯ್ಟ್ ಮಾಡೋದಾದರೆ 4ರಿಂದ 5 ತಿಂಗಳು ಅಥವಾ 6 ತಿಂಗಳು ಇಲ್ಲಿ ನೀವು ನೋಡ್ಬೋದು. ಇಲ್ಲಿಂದ ಇಲ್ಲಿಗೆ ಬೀಳೋಕ್ಕೆ ಎಷ್ಟು ಇಲ್ಲಿ ತೊಗೊಂಡಿದೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ 6-7 ತಿಂಗಳಾಗಿದೆ ಈ ರೇಂಜಿಂದ ಈ ರೇಂಜಿಗೆ ಬರೋಕ್ಕೆ. ಸೊ ನನ್ನ ಪ್ರಕಾರ ಆದರೆ ಅಟ್ಲೀಸ್ಟ್ ಇಲ್ಲಿಂದ ಇಲ್ಲೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೊಬೋದು 2-3 ತಿಂಗಳಿಗೆ, 3 ತಿಂಗಳು 4 ತಿಂಗಳಿಗೆ. ಸೊ ಬುಲ್ಲಿಶ್ ಟ್ರೆಂಡ್ ಕಾಣ್ತಾ ಇದೆ PFCಯಲ್ಲಿ. ಸೊ ಇದು ಫಂಡಮೆಂಟಲ್ ನೋಡ್ಬಿಡೋಣ, ಟೆಕ್ನಿಕಲ್ ಆಯಿತು, ಫಂಡಮೆಂಟಲ್ ನೋಡ್ಬಿಡೋಣ PFC ಬಗ್ಗೆ. PFC ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇದು ಬಂದು 1,63,454 ಕೋಟಿ ಇರುವಂಥ ಕಂಪ್ನಿ. ರಿಟರ್ನ್ ಆನ್ ಈಕ್ವಿಟಿ ಬಂದು 21%, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಂಪಿಟೇಟರ್ಸ್ ಬಂದು ಮೊದಲನೇದಾಗಿ IRFC, ಮೂರನೇ ಪಾಯಿಂಟಲ್ಲಿ REC ಇದ್ದಾರೆ, ಎರಡನೇದಾಗಿ PFC ಇದೆ.
ಸೊ ಇದರ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಾವು ನೋಡುವಾಗ ಜೂನಲ್ಲಿ 24,717 ಕೋಟಿ ಲಾಸ್ಟ್ ಕ್ವಾರ್ಟರಲ್ಲಿ. ಈಗ ಸೆಪ್ಟೆಂಬರ್ ಕ್ವಾರ್ಟರಲ್ಲಿ ನೋಡುವಾಗ ಈಗ ಕ್ಲೋಸಿಂಗ್ ಆಗಿರ್ತ ಕ್ವಾರ್ಟರ್ ನೋಡುವಾಗ 25,722 ಕೋಟಿ ಚೆನ್ನಾಗಿದೆ ರೆವೆನ್ಯೂ ಇದ್ರದ್ದು. ನೆಟ್ ಪ್ರಾಫಿಟ್ ನೋಡುವಾಗ ಲಾಸ್ಟ್ ಟೈಮು 7,182 ಕೋಟಿ ಇತ್ತು, ಆದರೆ ಈಗ 7,215 ಕೋಟಿ, ಆಲ್ಮೋಸ್ಟು ಇದು ಒಳ್ಳೆಯ ನಂಬರ್ ಇದೆ. ಸೊ ರೆವೆನ್ಯೂ ನೋಡುವಾಗ ಲಾಸ್ಟ್ ಇಯರ್ಗೆ 91,508 ಕೋಟಿ ಪ್ರೆಸೆಂಟು 2024ಕ್ಕೆ. ಅದೇ ಲಾಸ್ಟ್ ಇಯರ್ನು ಕಂಪೇರ್ ಮಾಡಿದ್ರೆ 77,684 ಕೋಟಿ. ಸೊ ಓವರ್ ಆಲ್ ರೆವೆನ್ಯೂ ನೋಡುವಾಗ ತುಂಬ ಚೆನ್ನಾಗಿ ಮಾಡಿದೆ, ಇದು ಒಳ್ಳೆ ಪ್ರಾಫಿಟಲ್ಲಿದೆ. ಇಲ್ಲಿ ನೆಟ್ ಪ್ರಾಫಿಟ್ ನೋಡಿ 26,461 ಕೋಟಿ 2024ರಲ್ಲಿ ಮಾಡಿದೆ. ಅದಕ್ಕೆ ಮೊದಲು ನೋಡಿರಿ 21,179 ಕೋಟಿ ಇತ್ತು, ಆಲ್ಮೋಸ್ಟ್ 5,000 ಕೋಟಿ ಪ್ರಾಫಿಟಲ್ಲೇ ಇದೆ PFC. ಸೊ ಲಾಸ್ಟ್ 3 ವರ್ಷದ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡುವಾಗ 8% ಇದೆ, ಆಲ್ಮೋಸ್ಟ್ ಚೆನ್ನಾಗಿದೆ ಇದು. ಆ್ಯಂಡ್ ಬಾರೋವಿಂಗ್ಸ್ 9,10,00,000 ಕೋಟಿ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಅದೇ ಲೆವೆಲಲ್ಲಿದೆ. ಸೊ FIS DIS ನೋಡೋಣ. ಪ್ರೊಮೋಟರ್ಸ್ ಹತ್ರ 55% ಇದೆ ಆ್ಯಂಡ್ FIS ಹತ್ರ 17% ಇದೆ, DIS ಹತ್ರ 17% ಇದೆ. ಓಕೆ, ಸೊ ಈ ಸ್ಟಾಕ್ ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ, ಯಾಕಂದರೆ ನೋಡಿ ಇಲ್ಲಿ ಬುಲ್ಲಿಶ್ ಟ್ರೆಂಡ್ ಕಾಣ್ತಾ ಇದೆ, 2 ಕ್ಯಾಂಡಲ್ ಬುಲ್ಲಿಶ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ನೀವು ಜಾಸ್ತಿ ಲಾಂಗ್ ಟರ್ಮ್ ಅಂತ ಹೇಳ್ತಾ ಇಲ್ಲ ನಾನು, ಆಲ್ಮೋಸ್ಟ್ ಶಾರ್ಟ್ ಟರ್ಮ್ ಒಂದು 2-3 ತಿಂಗಳು 4 ತಿಂಗಳು 3 ತಿಂಗಳು 4 ತಿಂಗಳು ಹೋಲ್ಡ್ ಮಾಡಿದ್ರು ಈ ರೀಚ್ ಹೋಗುವಂಥ ಚಾನ್ಸಸ್ ಖಂಡಿತ ಇವೆ. ಸೊ ನೆಕ್ಸ್ಟ್ ನೋಡೋಣ ಬಿರ್ಲಾ ಕಾರ್ಪೊರೇಷನ್ ಅಂತ. ಸೊ ಇದು ಕೂಡ ಅಷ್ಟೇ, ಇಲ್ಲಿ ನೋಡಿ ಝೋನ್ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ. ಸೊ ಇದು ಬಂದು ಲೋ ಝೋನ್ ಬಂದು 910, ಕರೆಂಟ್ ಕ್ಲೋಸಿಂಗ್ ಬಂದು 1,242 ಆ್ಯಂಡ್ ಇದರ ಹೈ ಝೋನ್ ಬಂದು 1,580. ಸೊ ಇಲ್ಲಿ ನೋಡಿ ಈ ರೇಂಜಿಂದ ಈ ರೇಂಜಿಗೆ ಹೋಗ್ತಾ ಇದ್ದು ಟಚ್ ಆಗಿದೆ, ಇದು ಈ ರೇಂಜಲ್ಲಿ ಮಿಡಲ್ ಝೋನಲ್ಲಿ. ಸೊ ಆಲ್ಮೋಸ್ಟ್ ಬುಲ್ಲಿಶ್ ಕ್ಯಾಂಡಲ್ಲಿ ತೋರಿಸ್ತಾ ಇದೆ. ಸೊ ನನ್ನ ಪ್ರಕಾರ ಈ ರೇಂಜಿಂದ ಈ ರೇಂಜಿಗೆ ಇಲ್ಲಿಂದ ಇಲ್ಲಿಗೆ ನೀವು ಪ್ಲ್ಯಾನ್ ಮಾಡ್ಬೋದು. 1,243ಇಂದ 1,580 ಅಲ್ಲಾಗಿಲ್ಲ ಅಂದರೂ ಇಷ್ಟಿಗೆ ಎಕ್ಸಿಟ್ ಆಗ್ಬಿಡ್ಬೋದು ನೀವು. ಇಲ್ಲಿಂದ ಒಂದು 150-200 ರೂಪಾಯಿ ನಿಮಗೆ ಒಂದು ಶೇರಿಂದ ಸಿಗ್ತಾಯಿದ್ರು, ಇಲ್ಲಿಂದ ಎಕ್ಸಿಟ್ ಆಗ್ಬಿಡ್ಬೋದು. ಸೊ ಇದೊಂದು ಒಳ್ಳೆ ಬುಲ್ಲಿಶ್ ಟ್ರೆಂಡ್ ಇದೆ ಬಿರ್ಲಾ ಕಾರ್ಪೊರೇಷನ್. ಆ್ಯಂಡ್ ಇದರ ಟೆಕ್ನಿಕಲ್ ಫಂಡಮೆಂಟಲ್ ನೋಡ್ಬಿಡೋಣ. ಬಿರ್ಲಾ ಕಾರ್ಪೊರೇಷನ್ ಇದು ಒಂದು ಸಿಮೆಂಟ್ ಸೆಕ್ಟರ್ ಆಗಿದೆ. ಇದು ಕಂಪ್ನಿ ನೋಡಿ, ಇದು ಕ್ಯಾಪಿಟಲ್ ತುಂಬ ಕಡಿಮೆ ಇದೆ, ಜಾಸ್ತಿ ಏನಿಲ್ಲ, ಆದ್ರೂ ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಒಂದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. 9,569 ಕೋಟಿ, ROI ಬಂದು 6.59. ಕಾಂಪಿಟೇಟರ್ಸ್ ನೋಡಿ ತುಂಬ ಜನ ಇದ್ದಾರೆ, 7th ಪೊಸಿಷನಲ್ಲಿದ್ದಾರೆ ಇವರು. ಸೇಲ್ಸ್ ಗ್ರೋತ್ ಅಷ್ಟೇನಿಲ್ಲ, ಸುಮಾರಾಗಿದೆ. ಬಟ್ ಇದರ ನೀವು 3 ಇಯರ್ಸ್ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, 13% ಇದೆ. ಆ್ಯಂಡ್ FIS DIS ನೋಡುವಾಗ FIS ನೋಡಿ 62% ಹೋಲ್ಡ್ ಮಾಡಿದ್ದಾರೆ, ಪ್ರೊಮೋಟರ್ಸ್ 62% ಇದೆ, FIS ಹತ್ರ 5% ಇದೆ, DIS ಹತ್ರ 16% ಇದೆ. ಸೊ ಇದು ಕೂಡ ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಬಿರ್ಲಾ ಕಾರ್ಪೊರೇಷನ್ ಆ್ಯಂಡ್ PFC ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಸ್ನೇಹಿತರೆ, ಜಸ್ಟ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ಯಾವುದೇ ರೀತಿ ಸ್ಟಾಕ್ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಕೊಡ್ತಾ ಇಲ್ಲ. ಜಸ್ಟ್ ಒಂದು ಝೋನ್ ಕ್ರಿಯೇಟ್ ಮಾಡಿ, ಝೋನ್ ಲೆವೆಲ್ ಹೇಳಿ ನೀವು ವಾಚ್ ಲಿಸ್ಟಲ್ಲಿ ಹಾಕಿ ವಾಚ್ ಮಾಡೋಕ್ಕೆ ಹೇಳಿದ್ದೀನಿ. ಅದು ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು, ಯಾಕಂದರೆ ಮಾರ್ಕೆಟ್ ಟ್ರೆಂಡ್ ನೋಡಿ ಅನಲೈಸ್ ಮಾಡಿ. ಸೊ ಯಾವುದೇ ರೀತಿ ನಾನು ಫೋರ್ಸ್ ಮಾಡ್ತಾಯಿಲ್ಲ ತೊಗೊಳೋದಕ್ಕೆ, ನಮ್ಮ ಅನಲೈಸ್ ಮಾಡಿ ಟೆಕ್ನಿಕಲ್ ಫಂಡಮೆಂಟಲ್ ಸಿಚುವೇಶನ್ ಈ ರೀತಿ ಇದೆ. ಸೊ ಬುಲ್ಲಿಶ್ ಟ್ರೆಂಡ್ ಇರೋದ್ರಿಂದ ನೀವು ಇದನ್ನು ವಾಚ್ ಲಿಸ್ಟಲ್ಲಿ ಹಾಕಿ ನೀವು ಪ್ಲ್ಯಾನ್ ಮಾಡ್ಬೋದು, ಇಲ್ಲಿಂದ ಈ ರೇಂಜಿಂದ ಈ ರೇಂಜಿಗೆ. ಸೊ ಇದಾಗಿತ್ತು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಇವತ್ತಿನ ಸ್ಟಾಕ್ಗಳು. ಸೊ ಇದೇ ರೀತಿ ಬರುವಂಥ ದಿನಗಳಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅಥವಾ ಬ್ರೇಕ್ಔಟ್ ಟ್ರೇಡಿಂಗ್ಗೋಸ್ಕರ ಕೆಲವೊಂದು ವೀಡಿಯೋಗಳು ಮಾಡ್ತಾ ಇರ್ತೀನಿ. ಅगर ಇಷ್ಟ ಆಗಿದರೆ ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಇದೇ ರೀತಿಯ ಏನಾರ ಒಳ್ಳೆಯ ಸ್ಟಾಕ್ಗಳು ಕೊಡೋ ಕುರಿತಾಗಿ ನಾನು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್, ಟೇಕ್ ಕೇರ್, ಬಾಯ್.